ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಬೆಳಿಗ್ಗೆ ಬೇಗ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಟೆಂಪಲ್ಗೆ ಹೋಗಲಿಕ್ಕಿದೆ. ಹಾಗೆ ಅದರದ್ದೊಂದು ತಯಾರಿ, ಬಟ್ಟೆ ಎಲ್ಲ ಮಡಚಿಡ್ತಿದ್ದೇನೆ. ಬೆಳಿಗ್ಗೆ ಬೇಗ ಎದ್ದು ಯಾವ ಕೆಲಸ ಕೂಡ ಆಗುತ್ತಿಲ್ಲ, ಹಾಗಾಗಿ ರಾತ್ರಿ ತಯಾರು ಮಾಡ್ತಿದ್ದೇನೆ. ಇನ್ನು ರಾತ್ರಿಯೇ ರೆಡಿ ಮಾಡ್ತಿದ್ದೇನೆ. ಇವತ್ತೊಂದು ಇಡ್ಲಿ ಮತ್ತು ಸಾಂಬಾರು ಮಾಡುವ ಅಂತ. ರಾತ್ರಿ ಎಲ್ಲ ಮಾಡಿಟ್ಟರೆ ಬೆಳಿಗ್ಗೆಗೆ ತುಂಬ ಈಸಿ ಆಗ್ತದೆ. ಅದಕ್ಕೆ ಒಂದು ಸಿಂಪಲ್ಲಾಗಿ ಮಸಾಲೆಯನ್ನು ಕೂಡ ರೆಡಿ ಮಾಡ್ತಿದ್ದೇನೆ. ಹಾಗೆ ಈಗ ತೊಗರಿಬೇಳೆಯನ್ನು ಸ್ವಲ್ಪ ಬೇಯಲಿಕ್ಕೆ ಇಡ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಮನೆಯಲ್ಲಿ ಯಾವುದೆಲ್ಲ ತರಕಾರಿಗಳಿದೆ ಅದನ್ನೇ ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಇಲ್ಲಿ ನುಗ್ಗೆಕಾಯಿ, ಸ್ವಲ್ಪ ಬದನೆ ಮತ್ತು ಸ್ವಲ್ಪ ಪಾಲಕ್ ಎಲೆ ಕೂಡ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೇನೆ. ಟೊಮೆಟೊ, ನೀರುಳ್ಳಿಯನ್ನು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತಿದ್ದೇನೆ. ಇನ್ನು ಬೆಂದ ನಂತರ ಒಂದು ಸಣ್ಣ ತುಂಡು ಬೆಲ್ಲ ಮತ್ತು ರುಬ್ಬಿ ತಂದಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇದು ಕುದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನು ಕೊನೆಯದಾಗಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಸಾಂಬಾರು ಕೂಡ ರೆಡಿ ಆಯಿತು. ನಂತರ ಇಲ್ಲಿ ಹಿಟ್ಟು ಹುಳಿ ಬರಲಿಕ್ಕೆ ಇಟ್ಟಿದ್ದೆ ಮಧ್ಯಾಹ್ನವೇ. ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಒಂದು ಇಡ್ಲಿ ಥರ ಹಾಕ್ತಿದ್ದೇನೆ. ನಂತರ ಒಂದು ಬಟ್ಟಲಿಗೆ ಕೂಡ ಹಾಕ್ತಿದ್ದೇನೆ. ಇನ್ನು ಬೆಳಿಗ್ಗೆ ಆಯಿತು ನೋಡಿ, ನಾವು ಹೊರಟಿದ್ದೇವೆ. ಇನ್ನು ಬೇಗನೆ ಬಂದಿದ್ದೇವೆ, ಹಾಗಾಗಿ ರಾತ್ರಿ ಎಲ್ಲ ತಯಾರು ಮಾಡಿ ಇಟ್ಟದ್ದು. ಈಗ ಹೊರಡ್ತಾ ಹೋಗ್ತಿದ್ದೇವೆ ಬಸ್ಸಲ್ಲಿ. ಹಾಗೆ ನಾವು ಎಲ್ಲಿಗಾದರೂ ಹೋಗಬೇಕಾದ್ರೆ ಹಿಂದಿನ ದಿನವೇ ಎಲ್ಲ ತಯಾರಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೆಳಿಗ್ಗೆಗೆ ತುಂಬ ಈಸಿ ಆಗ್ತದೆ. ಮತ್ತು ದಾರಿ ಮಧ್ಯದಲ್ಲಿ ಎಲ್ಲಿಯೂ ಕೂಡ ನಿಲ್ಲಿಸಿ ತಿನ್ನುವುದಕ್ಕೆ, ಅಂದರೆ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಹೋಗುವಾಗ ಎಲ್ಲಿಯೂ ಕೂಡ ನಿಲ್ಲಿಸಿ ತಿನ್ನಲಿಕ್ಕೆ ಕೂಡ ತುಂಬ ಕಷ್ಟ. ಮತ್ತು ಹೋಟ್ಲಿದ್ದು ಸ್ವಲ್ಪ ತಿನ್ನೋದು ಕೂಡ ಇಲ್ಲ ಸಣ್ಣ ಮಕ್ಕಳು. ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡು ಹೋದರೆ ತುಂಬ ನಮಗೆ ಉಪಯೋಗ ಆಗ್ತದೆ. ಇನ್ನು ಅಲ್ಲಿ ರೀಚ್ ಆಗಿ ಆಯಿತು. ಈಗ ನೋಡಿ, ಇನ್ನು ಈಗ ರೂಮಲ್ಲಿ ಎಲ್ಲ ಹೊರಡಿ ನಾವು ಈಗ ದೇವಸ್ಥಾನಕ್ಕೆ ಹೊರಡ್ತಿದ್ದೇವೆ. ಅಲ್ಲಿಯ ಟೆಂಪಲಿದ್ದು ರೂಮ್ ಇತ್ತು, ಹಾಗಾಗಿ ಅಲ್ಲಿಂದಲೇ ಎಲ್ಲ ಹೊರಡಿ ಈಗ ದೇವಸ್ಥಾನಕ್ಕೆ ಕೂಡ ಹೋಗಿ ಪ್ರದಕ್ಷಿಣೆ ಬರ್ತಿದ್ದೇನೆ. ಅಲ್ಲಿ ಒಂದು ತುಪ್ಪದ ದೀಪ ಕೂಡ ತುಂಬ ವಿಶೇಷತೆ, ಅದು ಕೂಡ ಆಯಿತು ಹೊತ್ತಿಸಿ. ಹಾಗೆ ದೇವರ ದರ್ಶನ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ಆಗಿದೆ ನಮಗೆ. ಇನ್ನು ಮಗು ಆದ ನಂತರ ನಮಗೆ ಒಂದು ಹರಕೆ ಕೂಡ ಇತ್ತು ಇಲ್ಲಿದ್ದು, ಅದು ಕೂಡ ನಮ್ಮದು ಪೂರ್ತಿ ಆಯಿತು ಹಾಕಿ ಎಲ್ಲ. ಇನ್ನು ತುಂಬ ಖುಷಿಯಾಗಿ ಒಂದು ಸ್ವಲ್ಪ ಪರ್ಚೇಸ್ ಇತ್ತು, ಅದು ಕೂಡ ಮಾಡಿ ಮುಗಿಸಿದ್ವಿ. ಇನ್ನು ನಮ್ಮದು ಎಲ್ಲ ದೇವರ ದರ್ಶನ ಬೇಗ ಆಗಿರೋದ್ರಿಂದ ನಾವೊಂದು ಟೀ ಕುಡಿಲಿಕ್ಕೆ ಹೋಗಿದ್ವಿ, ಒಂದು ಸಿಂಪಲಾಗಿ ಕುಡಿಯುವ ಅಂತ. ಅದು ಕೂಡ ತುಂಬ ಒಳ್ಳೆಯದಿತ್ತು ಹೋಟೆಲ್ ಕೂಡ. ಹಾಗೆ ಇನ್ನು ಅಲ್ಲಿಂದ ರೂಮಿಂದ ಕೂಡ ಹೊರಡಿ ಆಯಿತು. ಮಧ್ಯಾಹ್ನವೇ ಹೊರಟಿದ್ದೇವೆ, ಇನ್ನು ಮನೆಗೆ ಕೂಡ ಬಂದಾಯಿತು. ಇನ್ನು ಫ್ರೆಶ್ ಅಪ್ ಆಗಿ ಒಂದು ಟೀ ಕೂಡ ಕುಡಿತಾ ಇದ್ದೇನೆ, ಯಾಕಂದರೆ ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದೆ ನಮಗೆ. ಹಾಗಾಗಿ ಒಂದು ಸ್ವಲ್ಪ ಟೀ ಎಲ್ಲ ಕುಡಿದರೆ ರಿಫ್ರೆಶ್ ಆಗ್ತದೆ. ಹಾಗೆ ಟೆಂಪಲಲ್ಲಿ ಏನು ಕೂಡ ರಶ್ ಕೂಡ ಇರಲಿಲ್ಲ, ಹಾಗಾಗಿ ದೇವರ ದರ್ಶನ ಕೂಡ ನಮಗೆ ತುಂಬ ಒಳ್ಳೆಯದಾಗಿ ಆಗಿದೆ. ಇನ್ನು ಈ ಜಾಸ್ತಿ ರಶ್ ಟೈಮಲ್ಲೆಲ್ಲ ಹೋದರೆ ಸಂಜೆ ಆಗ್ಬೋದಿತ್ತು ಬರುವಾಗ, ಹಾಗಾಗಿ ನಮಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಆಗಿದೆ. ಎಲ್ಲ ಮುಗಿಸಿ ನಾವು ಬೇಗ ಹೊರಟಿದ್ದೇವೆ ಅಲ್ಲಿಂದ. ಹಾಗಾಗಿ ಏನು ತೊಂದರೆ ಆಗಲಿಲ್ಲ ನಮಗೆ ಅಲ್ಲಿಯೂ ಕೂಡ. ಮತ್ತೇನು ಏನಂದರೆ ಅಲ್ಲಿಯ ವ್ಯವಸ್ಥೆ ಕೂಡ ಸ್ವಲ್ಪ ಒಳಗಿಂದ ಸ್ವಲ್ಪ ಏನು ಅಷ್ಟು ಇದಿಲ್ಲ. ಹಾಗಾಗಿ ನಾವು ಮೊದಲನೇ ಸಲ ಎಲ್ಲ ಹೋಗೋದಾದರೆ ಸ್ವಲ್ಪ ಜಾಗ್ರತೆಯಾಗಿ ಹೋಗಬೇಕು. ಯಾಕಂದರೆ ಎಲ್ಲಿ ಇಡೋದು, ಈಗ ಒಂದು ಹರಕೆ ಸೀರಿಯಲ್ನೆಲ್ಲ ಕೊಟ್ಟರೆ ಎಲ್ಲಿ ಇಡೋದು ಹೇಗೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ, ನನ್ನೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗ್ತದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ.